ಹಾಯ್ ಸ್ನೇಹಿತರ, ನಾವು ಇವತ್ತಿನ ದಿನ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಸೋಲೂರು ಹೋಬಳಿ ಬೆಕ್ಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡೋಕ್ಕೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಬಂದಿದ್ದೇವೆ. ಇದೇ ಶಾಲಾ ಕೊಠಡಿ. ಸಮಾರಂಭಕ್ಕೆ ವೇದಿಕೆ ಸಿದ್ಧವಾಗಿದೆ. ದಿಕ್ಕು ದಿಕ್ಕಲಿ ಭಾವ ಬಂಧನ, ಹರಿವ ನೀರೆಲ್ಲ ವೇದ ವಾಚನ, ಸುತ್ತ ಗಾಳಿಯಲ್ಲಿ ಶಾಂತಿ ಚಿಂತನ, ಮಣ್ಣ ಕಣಕಣದಿ ಕರುಣೆ ಕಂಪನ. ನಕ್ಸಲಿಸಂ ಶರಣಾಗಲಿ, ಟೆರರಿಸಂ ಕೊನೆಗಾಣಲಿ, ಇದು ಆದಾಗಲಿ ಇದು ನಮ್ಮಿಂಡಿಯಾ, 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 ಸ್ವತಂತ್ರ ಭೂಮಿ ಇಂಡಿಯಾ, ಶ್ಯಾಮಳಾಂ ಮಾತರಂ ವಂದೇ ಮಾತರಂ. ಈಗ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈಗ ಇಲ್ಲಿ ಇವತ್ತು ಒಂದು ವಿಶೇಷವಾದಂತಹ ದಿನ, ವಿಶೇಷವಾದಂತಹ ಒಂದು ಕಾರ್ಯಕ್ಕೆ ಮುನ್ನುಡಿಯನ್ನು ಬರೀತಾ ಇದ್ದಾರೆ. ನಮ್ಮ ಬೆಂಗಳೂರಿನ ಸ್ನೇಹಿತರ ಸೇವಾ ಶಕ್ತಿ ಅಂತಕ್ಕಂಥ ಒಂದು ಸಂಘವನ್ನು ಕಟ್ಟಿಕೊಂಡು ಅವರ ಕೈಲಾದ ಸಹಾಯವನ್ನ ನಿಮ್ಮಂತಹ ಮಕ್ಕಳಿಗೆ, ಅದರಲ್ಲೂ ಮುಂದೆ ದೇಶದ ಬೆನ್ನೆಲುಬಾಗ್ತಕ್ಕಂಥ, ದೇಶದ ಸತ್ ಪ್ರಜೆಗಳಾಗ್ತಕ್ಕಂಥ ನಿಮ್ಮಂಥವರನ್ನ ವೃದ್ಧಿಸುವಲ್ಲಿ ಸಹಕಾರವನ್ನು ನೀಡೋದಕ್ಕೆ ಅವರು ಕೈಯನ್ನು ಇಟ್ಟಿದ್ದಾರೆ. ಅವರಿಗೆ ಭಗವಂತ ಒಳ್ಳೆಯ ಮತ್ತಷ್ಟು ಕಾರ್ಯಗಳನ್ನು ಮಾಡುವಂತಹ ಶಕ್ತಿಯನ್ನು ಕೊಡಿ ಅಂತ ಹೇಳ್ತಾ, ಈಗ ಅವರು ನಮ್ಮ ಪಂಚಾಯಿತಿ ಅಧ್ಯಕ್ಷರ ಸಮ್ಮುಖದಲ್ಲಿ ತಮ್ಮ ಮಕ್ಕಳಿಗೆ ಕೆಲವು ಲೇಖನ ಸಾಮಗ್ರಿಗಳನ್ನು ವಿತರಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಸಹಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ರಾಜಮ್ಮ ಮೇಡಮ್ ಅವರು ಸಂಘದ ವತಿಯಿಂದ ಸನ್ಮಾನ.
ನಮ್ಮ ಸ್ನೇಹಿತರ ಸೇವಾ ಶಕ್ತಿ ಅಂತಕ್ಕಂತಹ ಸಂಘದವರು ನಿಮ್ಮೆಲ್ಲರಿಗೆ ಲೇಖನ ಸಾಮಗ್ರಿಗಳನ್ನು ಹಂಚೋದಕ್ಕೆ ಉತ್ಸುಕರಾಗಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಸಾಲಾಗಿ ಬಂದು ಒಬ್ಬೊಬ್ಬರ ನಾನು ಕರೆದಂಗೆ ಬರ್ಬೇಕು. ಎಲ್ಲರೂ ಬರೋ ಹಾಗಿಲ್ಲ, ತರಗತಿ ವಹಿಸಿ ಕರಿತೀನಿ. ನಮ್ಮ ಶಾಲೆಯ ಮುಖ್ಯ ಗುರುಗಳಿಗೆ ಸನ್ಮಾನ ಆಗ್ತಾ ಇದೆ ಅಂದ್ರೆ ಇಡೀ ಶಾಲೆಗೆ ಸನ್ಮಾನ ಆದಾಗೆ ನಾವೆಲ್ಲರೂ ಆಗಮ ಮೇಳವನ್ನು ಕೂಡ ಅವರ ಒಂದು ಸಂಘದ ಪರವಾಗಿ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದೆ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ. ನಿಂಡಿ